ಹೌದ್ರಿ. ಇದು ನಮ್ಮ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರತಕ್ಕಂಥ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಅಥವಾ ಕಾರವಾರ ಜಿಲ್ಲೆ ಅಂತ ಕೂಡ ಕರೀತಾರೆ. ಈ ಕಾರವಾರ ಜಿಲ್ಲೆಯಲ್ಲಿ ಒಂದು ತಾಲೂಕು ಬರ್ತದೆ, ಜೊಯ್ಡಾ ಅಂತಕ್ಕಂಥ ತಾಲೂಕು. ಆ ತಾಲೂಕಿನಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಸ್ಥಳವಿದೆ. ಆ ಸ್ಥಳದ ಹೆಸರು ಏನಂದ್ರೆ ಕ್ಯಾಸಲ್ ರಾಕ್ ಅಂತಕ್ಕಂಥ ಸ್ಥಳ. ಆ ಸ್ಥಳದಲ್ಲಿ ನೇಚರ್ ಕ್ಯಾಂಪ್ ಅಂತಕ್ಕಂಥ ಒಂದು ಸ್ಥಳವಿದ್ದು, ಅಲ್ಲಿ ವಿಶೇಷವಾಗಿ ಈ ಒಂದು ಪ್ರದೇಶದಲ್ಲಿ ಕಾಣ್ತಕ್ಕಂಥದ್ದು ನಿಸರ್ಗದಿಂದ ತುಂಬಿರ್ತಕ್ಕಂಥ ಒಂದು ನೈಸರ್ಗಿಕವಾಗಿ ಗಿಡ ಮರಗಳಿಂದ ತುಂಬಿರ್ತಕ್ಕಂಥ ಒಂದು ಪ್ರದೇಶ. ನೋಡ್ರಿ, ಈಗಾಗಲೇ ನಿಮ್ಗೆಲ್ಲ ಕಾಣಿಸ್ತಕ್ಕಂಥದ್ದು ಮಂಜು, ಒಂದು ರೀತಿಯ ಮುಸುಕು, ಮೋಡ ಕವಿದ ವಾತಾವರಣ. ಈ ವಾತಾವರಣ ಹೆಂಗದ ಅಂತಂದ್ರೆ ನಾವೆಷ್ಟೇ ದುಡ್ಡು ಖರ್ಚು ಮಾಡಿದ್ರೂ ಕೂಡ ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಒಂದು ವಾತಾವರಣ ನಾವು ಪಡೆಯಲು ಸಾಧ್ಯವಿಲ್ಲ. ಹಾಗಾಗಿ ನಿಸರ್ಗ ನಮ್ಮನ್ನು ಕೈ ಬೀಸಿ ಕರೆಯುತ್ತಿದೆ. ಈ ಸುಂದರವಾಗಿರ್ತಕ್ಕಂಥ ಈ ನಿಸರ್ಗದ ವಾತಾವರಣವನ್ನು ಸವಿಯಲು ನಿಸರ್ಗ ನಮ್ಮನ್ನು ಕೈ ಬೀಸಿ ಕರೆಯುತ್ತಿದೆ. ಹಾಗಾಗಿ ಈ ನಿಸರ್ಗದ ಸೌಂದರ್ಯವನ್ನು ನಾವೆಲ್ಲರೂ ಸವಿಬೇಕು, ಈ ನಿಸರ್ಗದ ಸೌಂದರ್ಯವನ್ನು ಅನುಭವಿಸಬೇಕು. ಇದು ಬೇರೆ ಎಲ್ಲೂ ಇಲ್ಲ, ನಮ್ಮ ಕನ್ನಡ ನಾಡಿನಲ್ಲಿ ಇರ್ತಕ್ಕಂಥ ಒಂದು ಪ್ರಸಿದ್ಧ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಅತ್ಯಂತ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರತಕ್ಕಂಥದ್ದು. ಹಾಗಾದರೆ ಈ ಒಂದು ಪ್ರದೇಶ ಅತ್ಯಂತ ಹೆಚ್ಚು ಗಿಡ ಮರಗಳಿಂದ ಕೂಡಿರ್ತಕ್ಕಂಥದ್ದು. ವಿಶೇಷವಾಗಿ ಈ ಒಂದು ಪ್ರದೇಶಕ್ಕೆ ಪಶ್ಚಿಮ ಘಟ್ಟಗಳೆಂದು ಕೂಡ ಕರೆಯುತ್ತಾರೆ. ಇದಕ್ಕಿರ್ತಕ್ಕಂಥ ಇನ್ನೊಂದು ಹೆಸರು ಏನು ಅಂತಂದ್ರೆ ಸಹ್ಯಾದ್ರಿ ಬೆಟ್ಟಗಳು, ಅಥವಾ ಇದಕ್ಕೆ ಇನ್ನೊಂದು ಹೆಸರನ್ನು ಕೂಡ ಕರೀತಾರ ಮಲೆನಾಡು ಪ್ರದೇಶ ಎಂದು ಕೂಡ ಕರೀತಾರ. ಈ ಮಲೆನಾಡು ಪ್ರದೇಶ ಆಗಿರ್ಬೋದು, ಸಹ್ಯಾದ್ರಿ ಬೆಟ್ಟಗಳಾಗಿರ್ಬೋದು, ಅಥವಾ ಪಶ್ಚಿಮ ಘಟ್ಟಗಳಾಗಿರ್ಬೋದು, ಇದು ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ನಾವು 3 ಜಿಲ್ಲೆಗಳಲ್ಲಿ ಈ ಒಂದು ಪಶ್ಚಿಮ ಘಟ್ಟಗಳನ್ನು ನಾವು ನೋಡುತ್ತೇವೆ. ಉತ್ತರ ಕನ್ನಡ ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಇನ್ನೊಂದು ಉಡುಪಿ. ಈ 3 ಜಿಲ್ಲೆಗಳು ಒಂದು ಅರಬ್ಬಿ ಸಮುದ್ರಕ್ಕೆ ಹತ್ಕೊಂಡಿರ್ತಕ್ಕಂಥ ಕರಾವಳಿ ಪ್ರದೇಶ. ಈ ಕರಾವಳಿ ಪ್ರದೇಶದಲ್ಲಿ ಇರ್ತಕ್ಕಂಥ ಈ ಸುಂದರವಾಗಿರ್ತಕ್ಕಂಥ ಒಂದು ಈ ಪ್ರದೇಶ, ಅದರಲ್ಲಿ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆ. ನೋಡಿ, ಈಗ ನಾವು ಮೇಲ್ಗಡೆ ಹೋಗಿ ಇನ್ನೂ ಕೂಡ ಈ ಒಂದು ಪ್ರಕೃತಿ ಸೌಂದರ್ಯವನ್ನು ಅನುಭವಿಸಬೇಕು. ಈ ಪ್ರಕೃತಿ ಸೌಂದರ್ಯವನ್ನು ನಾವು ನೇಚರ್ ವ್ಯೂ ಅಂತಕ್ಕಂಥ ಒಂದು ಪಾಯಿಂಟ್, ಈ ಒಂದು ಸ್ಥಳಕ್ಕೆ ನೇಚರ್ ವ್ಯೂ ಎಂದು ಕರೆಯುತ್ತಾರೆ. ಎಂಥ ಸುಂದರವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಕೃತಿ ಸೌಂದರ್ಯ. ನಮ್ಮೆರಡೂ ಕಣ್ಣುಗಳು ಸಾಲದು, ಸಂಪೂರ್ಣವಾಗಿ ನಾವು ಈ ಮೋಡದಲ್ಲಿ ನಾವು ಮುಳುಗಿ ಹೋಗಿದ್ದೇವೆ. ಮುಳುಗಿ ಹೋಗಿದ ತರ ನಮಗೆ ಭಾಸವಾಗುತ್ತಿದೆ. ವಾವ್, ನಮ್ಮ ಕರ್ನಾಡು ತಾಯಿ ನಮಗೆ ಎಂಥ ಒಂದು ಪ್ರಕೃತಿ ಸೌಂದರ್ಯ. ಕರ್ನಾಡು ತಾಯಿ ನಮಗೆ ಎಂಥ ಒಂದು ಪ್ರಕೃತಿ ಸೌಂದರ್ಯವನ್ನು ನಮಗೆ ವರವಾಗಿ ನೀಡಿರುವುದು ನಮಗೆ ಅದ್ಭುತವೆನಿಸುತ್ತಿದೆ.
ಹಾಗಾದರೆ ಈ ಪ್ರಕೃತಿ ಸೌಂದರ್ಯವನ್ನು ನಾವು ಅನುಭವಿಸಲು ಈ ಒಂದು ಸ್ಥಳಕ್ಕೆ ಬಂದಿದ್ದು ನಮ್ಮ ಮಾರ್ಗದರ್ಶಕರು, ನಮ್ಮ ಹಿರಿಯರು ಮತ್ತು ನಮಗೆ ಆನಂತರ ಸೃಜನಶೀಲ ವ್ಯಕ್ತಿಗಳು, ಅತ್ಯಂತ ಬುದ್ಧಿವಂತ ವ್ಯಕ್ತಿಗಳಾಗಿರ್ತಕ್ಕಂಥ ಈ ಧಾರವಾಡ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ತಾಲೂಕು ಅಳ್ನಾವರ ಅಂತಕ್ಕಂಥ ತಾಲೂಕು. ಆ ತಾಲೂಕಿನ ತಹಸೀಲ್ದಾರ್ ಸಾಹೇಬರು ಅಥವಾ ದಂಡಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಜೊತೆಗೆ ನಮ್ಮ ಫ್ರೆಂಡ್ ಗುಂಡು ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ಈ ಒಂದು ಪ್ರಕೃತಿ ಸೌಂದರ್ಯ, ಈ ಒಂದು ನೈಸರ್ಗಿಕ ಒಂದು ವಾತಾವರಣ ನಮಗೆ ನೋಡಲು ಅನುವು ಮಾಡಿಕೊಟ್ಟಿರ್ತಕ್ಕಂಥ, ನಮಗೆ ಈ ಒಂದು ವಾತಾವರಣ ಸವಿಯಲು ನಮಗೆ ಕರೆಸಿರ್ತಕ್ಕಂಥ ನಮ್ಮ ಸಾಹೇಬರಿಗೆ ನಮ್ಮಿಂದ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಎಂಥ ಪರಿಸರ, ಮಲೆನಾಡು ಪ್ರದೇಶ.